ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗಾಗಲೇ ಅಖಿಲ ಭಾರತ ಮಟ್ಟದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಕೂಡ ಸೇಮ್ ಅದೇ ತರದ ಒಂದು ಗ್ಯಾರಂಟಿ ಕಾರ್ಡ್ ಗಳನ್ನ ಇವತ್ತು ರಿಲೀಸ್ ಮಾಡ್ತಾ ಇದ್ದಾರೆ. ನಾವು ಅದನ್ನು ಕೂಡ ಈಗ ನಾಮಿನೇಷನ್ ಮುಗಿಯೋದ್ರೊಳಗಾಗಿ ಅಥವಾ ವಿತ್ಡ್ರಾ ಒಳಗಾಗಿ ನಾವೆಲ್ಲ ಕಾರ್ಡ್ ಗಳನ್ನು ಪ್ರತಿ ಬೂತ್ ನಲ್ಲೂ ಮನೆ ಮನೆಗೆ ತಲುಪ್ತಕ್ಕಂಥ ಕೆಲಸವನ್ನು ಈಗ ನಾವು ಮಾಡ್ತೇವೆ. ಈಗಾಗಲೇ ಬೂತ್ ಕಮಿಟಿಗಳು ಎಲ್ಲವೂ ಕೂಡ ಇಡೀ ಜಿಲ್ಲೆಯಲ್ಲಿ ಸುಮಾರು 1895 ಬೂತ್ ಕಮಿಟಿಗಳು ಈಗಾಗಲೇ ರೆಡಿ ಆಗಿದ್ದಾವೆ. ಅದರ ಮುಖಾಂತರವಾಗಿ ಪ್ರತಿ ಮನೆಗೆ ಕೂಡ ಅದನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಈಗಾಗಲೇ ಕೇಂದ್ರದಲ್ಲಿ ಘೋಷಣೆಯಾದಂತ ಕಾಂಗ್ರೆಸ್ ಪಕ್ಷದ ಸುಮಾರು 25 ಗ್ಯಾರಂಟಿಗಳನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಇವತ್ತು ಮೊದಲದಾಗಿ ಮಹಾಲಕ್ಷ್ಮಿ ಯೋಜನೆ, ಮಹಿಳೆಯರಿಗೆ, ಕುಟುಂಬಗಳಿಗೆ ಯಾವುದೇ ಷರತ್ತುಗಳಿಲ್ಲದೆ 1 ಲಕ್ಷ ರೂಪಾಯಿ ಹಣವನ್ನು ವರ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ, ಇಂಡಿಯಾ ಗಠಬಂಧನ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅದನ್ನ ಕೊಡ್ತಕ್ಕಂತ ಕಾರ್ಯಕ್ರಮವನ್ನು ಅದರಲ್ಲಿ ಘೋಷಣೆ ಮಾಡಿದ್ದಾರೆ ಈಗಾಗಲೇ ಪ್ರಣಾಳಿಕೆಯಲ್ಲಿ. ಎರಡನೇದಾಗಿ ಏನು ಯುವಕರು ಇವತ್ತು ಡಿಪ್ಲೊಮಾ ಪದವೀಧರರಿದ್ದಾರೆ, 25 ವರ್ಷದ ಯುವಕರಿಗೆ ಸುಮಾರು 1 ಲಕ್ಷ ಸ್ಟೈಪೆಂಡ್ಗಳನ್ನು ಕೊಡ್ತಕ್ಕಂತ ಭರವಸೆಯನ್ನು ಈಗಾಗಲೇ ಅದರಲ್ಲಿ ಕೊಡಲಾಗಿದೆ. ಆಮೇಲೆ ಪ್ರತಿ ತಾಲೂಕಿನಲ್ಲೂ ಕೂಡ ಸಮುದಾಯ ಕಾಲೇಜ್ಗಳು, ಅಂದ್ರೆ ಸುಮಾರು 12ನೇ ತರಗತಿವರೆಗೂ ಫ್ರೀ ಆಗಿ ಎಜುಕೇಶನ್ ಕೊಡ್ತಕ್ಕಂಥದ್ದು ಮತ್ತು ಶಿಕ್ಷಣ ಏನು ನೀವು ಉನ್ನತ ಶಿಕ್ಷಣಕ್ಕೆ ಎಲ್ಲಕ್ಕೂ ಏನು ಸಾಲ ಮಾಡಿದ್ದೀರಾ ಅದರ ಸಾಲ ಮನ್ನಾ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಅದರಲ್ಲಿ ಮುಖ್ಯವಾಗಿ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸುಮಾರು ರಾಜಸ್ಥಾನದಲ್ಲಿ ಈಗಾಗಲೇ ನಮ್ಮ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 25 ಲಕ್ಷ ವಿಮೆಯನ್ನ ಘೋಷಣೆ ಮಾಡಿತ್ತು. ನಗದು ರಹಿತ, ಯಾವುದೇ ಹಣ ಕಟ್ಟದೆ ನಿಮಗೆ 25 ಲಕ್ಷ ಸರ್ಕಾರದ ವತಿಯಿಂದನೇ ಆರೋಗ್ಯ ವಿಮೆಯನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಅದನ್ನು ಕೂಡ ಈ ಒಂದು ಗ್ಯಾರಂಟಿಯಲ್ಲಿ ನಾವು ಸೇರಿಸಿದ್ವಿ. ಅದರ ಜೊತೆಯಲ್ಲಿ ಈಗಾಗಲೇ ರೈತರಿಗೆ ಏನು ಈಗ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿ ಬಿಜೆಪಿಯವರು ಸುಳ್ಳು ಹೇಳಿದ್ದಾರೆ. ಅದಕ್ಕೆ ಇವತ್ತು MSP ಅನ್ನು ಸ್ವಾಮಿನಾಥನ್ ವರದಿಯ ಪ್ರಕಾರವಾಗಿ ನಾವು MSP ಯನ್ನು ಕಾನೂನು ಖಾತ್ರಿ ಕೊಡ್ತಕ್ಕಂಥದ್ದು, ಬೆಂಬಲ ಬೆಲೆ ಕೊಡ್ಲಿಕ್ಕೆ ಅದಕ್ಕೆ ಒಂದು ಆಯೋಗವನ್ನು ರಚನೆ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಅದರಲ್ಲಿ ಘೋಷಣೆ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಈಗಾಗಲೇ GST, ಇವತ್ತು GST ಇಂದ ಇಡೀ ಜನಗಳ ಜೀವನ ಅಸ್ತವ್ಯಸ್ತ ಆಗಿದೆ. ಇವತ್ತು ಪ್ರತಿಯೊಂದು ವಸ್ತುಗಳಿಗೂ ಏನು ಸಾಮಾನ್ಯ ಜನ ದಿನನಿತ್ಯ ಉಪಯೋಗಿಸ್ತಕ್ಕಂತ ವಸ್ತುಗಳಿಗೆ 18ರಿಂದ 28% ನಾವು ಇವತ್ತು ಟ್ಯಾಕ್ಸ್ ಅನ್ನು ಸರ್ಕಾರ ಕಲೆಕ್ಟ್ ಮಾಡ್ತಾ ಇದೆ. ಒಂದು ಎಣ್ಣೆಗೆ ನಿಮ್ಗೆ 30 ರೂಪಾಯಿ ಇದ್ರೆ ಇವತ್ತು ಅದಕ್ಕೆ 100 ರೂಪಾಯಿ ಇದ್ರೆ ಸುಮಾರು 30 ರೂಪಾಯಿಯಷ್ಟು ನಾವೀಗ ಹಣವನ್ನು ಕಟ್ತಕ್ಕಂಥದ್ದು, 130 ರೂಪಾಯಿಗೆ ಎಣ್ಣೆ ಕೊಡ್ತಕ್ಕಂಥ. ಈ ರೀತಿಯಾಗಿ ದಿನಸಿ ಸಾಮಾನು ಇರ್ಬೋದು, ಮೆಡಿಸಿನ್ಗಳಿರ್ಬೋದು, ಏನು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಹುಡುಗರುಗಳು ಬುಕ್ಸ್ ತಗೊಳ್ಳೋದಿಗೆ ಪ್ರತಿಯೊಂದಕ್ಕೂ ಕೂಡ ಇವತ್ತು ಏನು ಬಿಜೆಪಿ ನೇತೃತ್ವದ ಸರ್ಕಾರ ಇವತ್ತು ಟ್ಯಾಕ್ಸ್ ಅನ್ನು ಹಾಕಿದೆ, ಅದನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡ್ತಕ್ಕಂಥದ್ದು ಅದು ಒಂದು ಬಹಳ ಮುಖ್ಯ ಕೆಲಸ. ಅದರ ಜೊತೆಯಲ್ಲಿ ಈಗಾಗಲೇ ನಾವು ಏನು ಈಗ ಉದ್ಯೋಗಸ್ಥರಿದ್ದಾರೆ, ಇವತ್ತು ನೀವು ಒಂದು 50,000 ರೂಪಾಯಿ ಸಂಬಳ ತಗೊಳ್ತಾ ಇದ್ರೆ ನಿಮಗೆ ತೆರಿಗೆಯನ್ನು ವಿಧಿಸ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ಒಂದು ಫಿಕ್ಸ್ ತೆರಿಗೆಯನ್ನು ಕೊನೆ ತನಕ ನೀವು ರಿಟೈರ್ಡ್ ಆಗೋವರೆಗೂ ಕೂಡ ಇನ್ಕಮ್ ಟ್ಯಾಕ್ಸ್ ನಲ್ಲಿ ರಿಬೇಟ್ ಕೊಡ್ತಕ್ಕಂಥ ಕೆಲಸವನ್ನು ಅದರಲ್ಲೂ ಅದು ಒಂದು ಭರವಸೆ. ಅದರ ಜೊತೆಯಲ್ಲಿ ಈಗಾಗಲೇ ಏನು SC ST OBC ಎಲ್ಲ ಇದೆ, ಏನೀಗ ಬಹಳಷ್ಟು ಜನ ರಿಸರ್ವೇಶನ್ ಸಿಗದೆ ಬಹಳಷ್ಟು ಸಮುದಾಯಗಳಿಗೆ ಅನ್ಯಾಯ ಆಗಿದೆ. ಅದನ್ನ ಇವತ್ತು 50% ಅಧಿಕವಾಗಿ ಅದನ್ನ ಸರ್ವೆ ಮಾಡಿಸಿ ದೇಶದಲ್ಲಿ ಇರ್ತಕ್ಕಂಥ OBC ಮತ್ತು SC ST ಪರಿಶಿಷ್ಟ ಜಾತ ಎಲ್ಲಾ ವರ್ಗದ ಜನರಿಗೂ ಸುಮಾರು 50% ಜಾಸ್ತಿ ಮಾಡ್ಲಿಕ್ಕೆ ಸಂವಿಧಾನದಲ್ಲಿ ಬದಲಾವಣೆ ತರ್ತಕ್ಕಂಥದ್ದು. ಅದ್ರಲ್ಲಿ ಏನು ಬಿಜೆಪಿ ಸರ್ಕಾರ ಬಂದ ನಂತರದಲ್ಲಿ ಇವತ್ತು ಏನು ಮೋದಿ ಇವತ್ತು ಕ್ಲೀನ್ ಹ್ಯಾಂಡ್ ವಿಶ್ವಗುರು ಅಂತ ಏನ್ ಹೇಳ್ತಾ ಇದ್ರೋ, ಈಗಾಗಲೇ SBI ಬಾಂಡ್, ಎಲೆಕ್ಷನ್ ಬಾಂಡ್ ಅಲ್ಲಿ ಅವರ ಭ್ರಷ್ಟಾಚಾರ ಇವತ್ತು ಜಗಜಾಹೀರವಾಗಿದೆ. ತಮಗೆ ಗೊತ್ತಿದೆ, ಇವತ್ತು ಎಲ್ಲ ಬೋಗಸ್ ಕಂಪನಿಗಳಿಂದ ನಿಮಗೆ ಎಲೆಕ್ಷನ್ ಬಾಂಡ್ ಅನ್ನು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು. ಇಡಿ ಮತ್ತು ಇದರ ಮುಖಾಂತರವಾಗಿ ಅದನ್ನ ರೈಡ್ ಮಾಡಿಸಿ ಆ ಕಂಪನಿಗಳು ಬೋಗಸ್ ಆದ್ರೂ ಕೂಡ ಅದರಿಂದ ಬಾಂಡ್ಗಳು ಸಾವಿರಾರು ಕೋಟಿ ಬಾಂಡ್ ಅನ್ನು ಕಲೆಕ್ಟ್ ಮಾಡಿದ್ದಾರೆ. ಅದರ ಬಗ್ಗೆ ನಿಮ್ಗೆ ಎನ್ಕ್ವೈರಿ ಮಾಡ್ತಕ್ಕಂಥದ್ದು. ಆಮೇಲೆ PM ಕೇರ್ಸ್, ಏನು ಕರೋನಾ ಸಂದರ್ಭದಲ್ಲಿ ನಿಮಗೆ PM ಕೇರಿಗೆ ಬಹಳಷ್ಟು ಜನ ಇಡೀ ವಿಶ್ವದಲ್ಲಿ ಹಣವನ್ನು ಕೊಟ್ರು, ಅದಕ್ಕೆ ಇವ್ರು ಯಾವ್ದು ಲೆಕ್ಕ ಇಟ್ಟಿಲ್ಲ, ಅದ್ರ ಏನ್ ಮಾಡಿದ್ರು ಅಂತ
ಇವತ್ತಿನವರೆಗೂ ಒಂದು ಪೈಸದ ಲೆಕ್ಕ ಕೊಟ್ಟಿಲ್ಲ. ಅದರ ಎನ್ಕ್ವೈರಿ ಮಾಡ್ತಕ್ಕಂಥದ್ದು ಮತ್ತು ನೋಟ್ ಅಮಾನ್ಯೀಕರಣ, ನೀವು ಅಮಾನ್ಯೀಕರಣ ಮಾಡಬೇಕಾದ್ರೆ ಯಾವ ಮಾನದಂಡದ ಮೇಲೆ ಮಾಡಿದ್ದೀರಾ, ಅದರಿಂದ ನಮ್ಮ ಸರ್ಕಾರಕ್ಕೆ, ನಮ್ಮ ಜನಗಳಿಗೆ ಏನು ಅನುಕೂಲ ಆಯ್ತು ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೇ ಅದನ್ನ ಘೋಷಣೆ ಮಾಡಿದೆ.